ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಏನಪ್ಪ ಕತ್ಲು ತೋರಿಸ್ತಿದ್ದಾಳೆ ಅಂದ್ಕೊಂಡಿದ್ದೀರಾ? ನಾವು ಇವತ್ತು ಊರಿಗೆ ಹೋಗಬೇಕಿತ್ತು ಜಾತ್ರೆಗೆ. ಹಾಗಾಗಿ ಬೇಗನೆ ಎದ್ದು 6 ಗಂಟೆಗೆ ಮನೆ ಬಿಡಬೇಕಿತ್ತು. ಹಾಗಾಗಿ ಬೇಗನೆ ಹೋಗ್ತಾಯಿದ್ದೀವಿ. ನಾನು, ಹಸ್ಬೆಂಡು ಮತ್ತು ನಮ್ಮ ಪಾಪು ಹೋಗ್ತಾಯಿದ್ದೀವಿ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗುತ್ತಲ್ಲ ಅಂತ ನಾವು ಬೇಗನೆ ಬಿಟ್ವಿ. ಅಲ್ಲಿ 8:15 ಕೆಂಡ ಇತ್ತು. ಹಾಗಾಗಿ ನಾವು ಬೇಗ ಹೋಗಬೇಕಿತ್ತು. ನಾವು ಹೋಗೋ ಅಷ್ಟೊತ್ತಿಗಲ್ಲೇ ಮೆರವಣಿಗೆ ಎಲ್ಲ ಸ್ಟಾರ್ಟೇ ಮಾಡಿತ್ತು. ಒಂದು ರೌಂಡು ಮೆರವಣಿಗೆ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ನಾವು ಮನೆಗೆ ಹೋಗಿ ಬರೋ ಅಷ್ಟೊತ್ತಿಗೆ ಮೆರವಣಿಗೆ ಮಾಡ್ತಾಯಿದ್ರು. ಆವಾಗ ಅಲ್ಲಿಗೆ ಹೋಗಿ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ನೋಡಿದ್ವಿ. ದೇವ್ರು ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತಲ್ಲ ಫ್ರೆಂಡ್ಸ್. ಇದು ದೂತರಾಯ, ದೂತಪ್ಪ ಮತ್ತು ವೀರಭದ್ರ ಸ್ವಾಮಿ ಅಂತ ಹೆಸರು. ತುಂಬ ಚೆನ್ನಾಗಿರುತ್ತೆ. ಈ ಜಾತ್ರೆಗಂತೂ ಎಲ್ಲಿದ್ದರೂ ಬಂದೇ ಬರ್ತಾರೆ ಜನ. ಮತ್ತು ಸಖತ್ತು ಜನ, ಎಷ್ಟು ಜನ ಅಂದರೆ ಹೇಳೋಕ್ಕೆ ಕೇಳ್ತಾ ಅಷ್ಟು ಜನ ಬರ್ತಾರೆ. ಮತ್ತು ಆಮೇಲೆ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು. ಆಮೇಲೆ ಅವ್ರನ್ನ ಮಾತಾಡಿಸ್ಕೊಂಡು ನಾನು ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡೆ. ನಾನು ಅಲ್ಲೇ ಅಲ್ಲೇ ದೇವ್ರ ಕುಣಿತಾ ಇತ್ತಲ್ಲ, ನಾವು ಅಲ್ಲೇ ನಿಂತ್ಕೊಂಡೆ. ಆಮೇಲೆ ಆದಮೇಲೆ ದೇವ್ರನ್ನ ಕೆಂಡ ತೊಳಿಬೇಕಿತ್ತು. ಹಾಗಾಗಿ ನಾನು ಕೆಂಡ ತೊಳಿಬೇಕಿತ್ತು. ಹಾಗಾಗಿ ನಾನು ದೇವ್ರದ್ದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಕ್ಲಿಪ್ಪಿಂಗ್ಸ್ ತಗೊಂಡೆ. ಆಮೇಲೆ ದೇವರು ಒಂದು ರೌಂಡ್ ಮೆರವಣಿಗೆ ಬರ್ತಾಯಿತ್ತು. ಅದು ನೋಡ್ಕೊಂಡು ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡ್ವಿ. ಅಲ್ಲಿ ಬಂದಾದಮೇಲೆ ಪ್ರಸಾದ ಕೊಡ್ತಾಯಿದ್ರು. ನಾವು ಪ್ರಸಾದ ಇಸ್ಕೊಂಡ್ಬಿಟ್ಟು ಅಲ್ಲಿ ಬಂದ್ವಿ. ನಮ್ಮ ಆಂಟಿ ಎಲ್ಲ ಬೇಗ ಬಂದಿತ್ತು, ಅಡುಗೆ ಮಾಡಬೇಕಿತ್ತು. ಹಾಗಾಗಿ 2 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಎಡೆ ಕೊಡಬೇಕಿತ್ತು. ಆಮೇಲೆ ಅಲ್ಲಿಂದ ಬಂದು ಎಡೆ ತಗೊಂಡು ಹೋಗು ಅಂತಂತ ನಾನು ಎಡೆ ತೊಗೊಂಡು ದೇವಸ್ಥಾನಕ್ಕೆ ಬಂದೆ. ಎಲ್ಲರ ಮನೆಯಲ್ಲೂ ಈ ಥರನೇ ಎಡೆ ತೊಗೊಂಡು ಅಲ್ಲಿ ಬರೋದು. ತುಂಬ ಚೆನ್ನಾಗಿತ್ತು. ಜಾತ್ರೆ ಮಾತ್ರ ತುಂಬ ಚೆನ್ನಾಗಾಯಿತು. ನನಗಂತೂ ತುಂಬ ಖುಷಿಯಾಯಿತು. ಈ ವರ್ಷ ಒಂಥರ ಜಾತ್ರೆ ಚೆನ್ನಾಗಿತ್ತು ಅನ್ನಿಸ್ತು. ಆಮೇಲೆ 4 ಗಂಟೆ 4:15 ಸಿಡಿಗಂಬ ಅಂತಾರೆ. ಸಿಡಿಗಂಬನ ಈ ಥರನೇ ಮಾಡೋದು. ಮಕ್ಕಳಿಗೆ ಏನಾದ್ರು ಒಂದು ಹರಕೆ ಇದ್ದರೆ ಅದು ಸಿಡಿ ಆಡಿಸ್ತೀನಿ ಅಂತ ಏನಾದ್ರು ಹರಕೆ ಮಾಡ್ಕೊಂಡ್ರೆ ಆಗುತ್ತಂತೆ. ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ. ಆ ಥರ ಕೋಳಿ ಎಲ್ಲ ಎಷ್ಟು ಆ ಥರ ಮಾಡ್ತಾರೆ. ಕೋಳಿ ಯಾರಿಗೆ ಸಿಗುತ್ತೆ ಅವ್ರ ಮನೇಲಿ ಕೋಳಿ ಚೆನ್ನಾಗಿ ಹೆಚ್ಚುತ್ತಾವಂತೆ, ಆ ಥರ ಅಂತ ಇದ್ದರು. ನಮಗೂ ಗೊತ್ತಿಲ್ಲ. ಅದೆಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಒಂದು ಸ್ವಲ್ಪ ದೇವ್ರು ಕುಣಿಸ್ತಾಯಿದ್ರು. ಸಿಡಿಗಂಬ ಆದಮೇಲೆ ದೇವ್ರು ಕುಣಿಸ್ತಾರೆ, ಅದು ನೋಡ್ತಾಯಿದ್ವಿ. ದೂತಪ್ಪ ಕುಣಿಸ್ತಾ ಇರಲಿಲ್ಲ, ನಾನು ವೀಡಿಯೋ ಮಾಡ್ಕೊಂಡಾಗ. ವೀರಭದ್ರ ಸ್ವಾಮಿ ಮಾತ್ರ ಕುಣಿಸ್ತಾಯಿದ್ರು. ವೀರಭದ್ರ ಸ್ವಾಮಿ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತಲ್ವ ಫ್ರೆಂಡ್ಸ್. ನಿಮಗೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಅವರಿಗೆಲ್ಲ ದೇವ್ರು ನಿಮಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ದೇವ್ರು ನೋಡೋಕ್ಕಂತೂ ತುಂಬ ಖುಷಿ ಆಗುತ್ತೆ. ಈ ವರ್ಷ ಜಾತ್ರೆ ಮಾತ್ರ ಚೆನ್ನಾಗಿತ್ತು. ಇದು ಪಾರ್ಟ್ 1, ಪಾರ್ಟ್ 2 ಬರುತ್ತೆ, ನೋಡ್ತಾಯಿರಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ವೀರಭದ್ರ ಸ್ವಾಮಿ ನೋಡೋಕ್ಕೆ, ದೂತಪ್ಪ ನೋಡೋಕ್ಕೆ ತುಂಬ ಖುಷಿ ಆಯಿತು. ಈ ವರ್ಷ ಜಾತ್ರೆ ಮಾತ್ರ ಚೆನ್ನಾಗಿತ್ತು. ಆಮೇಲೆ ಸಿಡಿಗಂಬನಲ್ಲೇ ಏರ್ಸ್ಮೇಲೆ ಸಿಡಿಗಂಬ ಬಿಚ್ಚಿರ್ತಾರೆ, ಅದೇನೋ ಗೊತ್ತಿಲ್ಲ ನನಗೆ. ತುಂಬ ಚೆನ್ನಾಗಿತ್ತು ಜಾತ್ರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.